ನಮಸ್ತೆ ಅನ್ಶು ಅಶೋಕ್ ಹೆಗ್ಡೆ. ಇವತ್ತೇನು ಸಬ್ಜೆಕ್ಟ್ ಮಾತಾಡೋಣ? ಸಬ್ಜೆಕ್ಟ್ ಏನಂದ್ರೆ ದೇರ್ ಆರ್ ಫ್ಯೂ ಸ್ಪೆಷಲ್ ಬಾಂಡ್ಸ್ ಇನ್ ಅವರ್ ಲೈಫ್. ಕೆಲವೊಂದು ಅವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆದ್ರೂ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಮ್ಮ ಕೊಲೀಗ್ಸ್ ಆಗಿರ್ಬೋದು, ನಮ್ಮ ವರ್ಕ್ ಟೈಮಲ್ಲಿ ಇರ್ಬೋದು, ಅಥವಾ ಎನಿ ಒನ್ ಫಾರ್ ದಟ್ ಮ್ಯಾಟರ್ ಹೂ ಹ್ಯಾವ್ ಸ್ಟುಡ್ ಬೈ ಅಸ್ ಇನ್ ಆರ್ ಥಿಕ್ ಆ್ಯಂಡ್ ಥಿಂಗ್, ರೈಟ್? ಆ ಸಂಬಂಧಗಳು ನಾವು ನಮ್ಮ ಲೈಫಲ್ಲಿ 100% ಎಲ್ಲರಿಗೂ ಬಂದೇ ಬರುತ್ತೆ. ವೆನ್ ವಿ ನೀಡ್ ದೇ ಆರ್ ದೇರ್, ಆ ಥರದ್ದು. ಸೊ ದೇ ಆರ್ ಮೋರ್ ದೆನ್ ಫ್ರೆಂಡ್ಸ್, ಮೋರ್ ದೆನ್ ಫ್ಯಾಮಿಲಿಯಲ್ಲಿ ಮೋರ್ ದೆನ್ ಅ ಫ್ಯಾಮಿಲಿ, ಆ ಥರದವರು ಅಷ್ಟೇ. ನಾನು ಅದು ಅದೇ ನೀನು ಹೇಳಿದೆಲ್ಲ, ನಮ್ಮ ಇದರಲ್ಲಿ ಬಂದು ನಿಂತವ್ರು ಯಾರು ಅದ್ರ ಬಗ್ಗೆ ನಾನು ಒಂದೆರಡು ನಿಮಿಷ ನಾನು ಮಾತಾಡ್ಬಿಡ್ತೀನಿ. ಎಲ್ಲ ಜನರನ್ನು ಹೇಳಲಾಗ್ತಿಲ್ಲ, ಅದು ನೋಡೋಣ ಆಯಾ ಟೈಮ್ ಬಂದಾಗ. ಮೊದಲನೇದಾಗಿ ನಾನು ಏನ್ ಗೊತ್ತದ, ನನ್ನ ದೊಡ್ಡ ಮಗಳಿದ್ದು ಚಾಮಕ್ಕ ಅಂತ, ಜಂಬೆಕೊಪ್ಪದ್ದು, ಅವಳಾಗ್ಲಿ, ಆಮೇಲೆ ನನಗೂ ಫ್ರೆಂಡೇ ನಿನಗೂ ಫ್ರೆಂಡೇ ನಮ್ಮ ಶರತ್ ಥಾಟ್ಸ್ ಅನ್ನ ಆಕ್ಷನ್. ಆಮೇಲೆ ನಾನು ನನ್ನ ಪ್ರೊಡ್ಯೂಸರು ಸೋಮಣ್ಣ ಅಂತಿದ್ರು, ತ್ರಿವೇಣಿ ಸಂಗಮ, ಅವ್ರನ್ನ ನಾನು ಯಾವತ್ತೂ ಬಿಟ್ಕೊಡಲಾಗ್ತಿದೆ, ಅವು ಯಾವತ್ತೂ ನನ್ನನ್ನು ಬಿಟ್ಕೊಟ್ಟಿಲ್ಲ. ಆಮೇಲೆ ವಿಶೇಷವಾಗಿ ನಮ್ಮ ರಮೇಶ KM ದೊಡ್ಡಿ ರಮೇಶನ್ನ ಹೆಂಗೆ ಅಂತಂದ್ರೆ ಏನ್ ಅನ್ಸುತ್ತೆ ಗೊತ್ತಾ, ಎಲ್ಲದೂ ದುಡ್ಡಿನ ಇದರಲ್ಲೇ ನಾವು ಅಂತಲ್ಲ, ಎಲ್ಲ ಸಂದರ್ಭದಲ್ಲೂ ರಮೇಶ, ಈ KM ದೊಡ್ಡಿ ರಮೇಶ್ ಅವನು HL ವರ್ಕ್ ಮಾಡ್ತಾನೆ, ಎಲ್ಲ ಸಂದರ್ಭದಲ್ಲೂ ನಮ್ಮನ್ನ ಕಷ್ಟ ಸುಖಗಳಲ್ಲಿ ಅಂತ ಏನೇ ಇದ್ರು ಬಂದು ನಿಂತ್ಕೋತಾನೆ. ಹಾಗಾಗಿ ಅವನಿಗೂ ಒಂದು ಇಂಗ್ಲಿಷ್ನಲ್ಲಿ ಥ್ಯಾಂಕ್ಸ್ ಹೇಳ್ಬಿಡ್ಬೇಕು. ಆಮೇಲೆ ಇನ್ನು ಇದಕ್ಕೆ ಬರ್ತೀನಿ. ಇವರು ಮಹಾಲಕ್ಷ್ಮಿ ಲೇಔಟ್ MLA ಅವರು ಗೋಪಾಲಯ್ಯನವರು, ನಾನು ಗೋಪಾಲಣ್ಣವ್ರೆ ಅಂತಾನೆ ನಾನು ಕರೆಯೋದು. ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತರು. ಆಮೇಲೆ ರವಿ ಆರ್ ಗರ್ಣಿಯವರು ಕೂಡ ಎಂತ ಒಂದು ಕ್ರಿಟಿಕಲ್ ಸಂದರ್ಭದಲ್ಲಿ ಬಂದು ನಿಂತರು ಅಂತಂದ್ರೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗಿರೋದು. ನೋಡಿ, ಒಂದ್ ಹೇಳ್ತೀನಿ, ನಿನ್ನ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಹೇಳಲೇಬೇಕು, ನಾನು ಇದನ್ನ ಹೇಳ್ತೀನಿ. ಈಗ ಏನಾಗುತ್ತೆ, ಗೆಳತನ ಆಗಲಿ ಸಂಬಂಧಗಳಾಗ್ಲಿ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ಈಗ ನಮಗೆ ಎಲ್ಲೋ ಒಂದು ಇವರು ಇಷ್ಟೆಲ್ಲ ನನ್ನ ಜೊತೆಲಿದ್ದಾರೆ, ನನ್ನ ಕಷ್ಟದಲ್ಲಿ, ಈಗ ನನ್ಗೆ ಕಷ್ಟ ಇದೆ, ಹಾಗಾಗಿ ಏನಾದ್ರೂ ಕೇಳೋಣ ಅಂತ ಹೋದಾಗ ಎಷ್ಟೋ ಜನ ನಮ್ಮನ್ನ ದೂರ ಮಾಡ್ಬಿಡ್ತಾರೆ. ಅಯ್ಯೋ ಅದು ಹಾಗೆ ಹೀಗೆ, ಅಯ್ಯೋ ನಾನು ಹೆಲ್ಪ್ ಮಾಡ್ಬೇಕು ಅಂತಿದ್ದೆ, ಅದು ಮಾಡ್ಬೇಕು ಅಂತಿದ್ದೆ, ನನಗೆ ಇದು ಅದು. ಬಟ್ ಈಗ ಇಷ್ಟೊಂದು ಜನರನ್ನು ನಾನು ಹೇಳಿದ್ನಲ್ಲ, ಅವ್ರು ಯಾರೂ ಕೂಡ ಅವ್ರಿಗೆ ಕಷ್ಟ ಇತ್ತೋ ಇಲ್ವೋ ನಮ್ಮ ಪರವಾಗಿ ನಿಂತರು. ಎಂತ ಸಂದರ್ಭ ಅಂತಂದ್ರೆ, ನಾನೇ ಹೇಳ್ತೀನಲ್ಲ, ದೇವ್ರೆ ನಿಮ್ಮ ರೂಪದಲ್ಲಿ ನಮ್ಮ ಜೊತೆ ಆ ರೀತಿಯ ಒಂದು ಆ ಬಾಂಧವ್ಯ ಆಗಲಿ, ಕಷ್ಟದಲ್ಲಿ ತಾವು ಸಾಕಷ್ಟು ನಮ್ಮ ಪರವಾಗಿ ನಿಂತಿದ್ದೀರಿ. ಎಷ್ಟೇ ಹೇಳಿದ್ರು ಅದು ಕಡಿಮೆನೆ, ಶಬ್ದಗಳಿಲ್ಲ, ಭಾವನೆಗಳು ಮಾತ್ರ. ಮತ್ತೊಮ್ಮೆ ತಮಗೆ ನಮಸ್ಕಾರ. ನೀನೇನಾದ್ರು ಹೇಳೋದಿದ್ರೆ ಹೇಳು. ಏನಿಲ್ಲ, ಅದು ಎಲ್ಲರ ಲೈಫಲ್ಲಿನೂ ಕೆಲವೊಂದು ಸ್ಟೆಪ್ಸ್ ಹಂಗೆ ಬರುತ್ತೆ, ಅಥವಾ ಕೆಲವೊಂದು ಟೈಮ್ ಹಂಗಿರುತ್ತೆ. ವೆನ್ ಯು ಡೆಫಿನೆಟ್ಲಿ ನೀಡ್, ಯಾರಾದರೂ ನಿಮಗೆ ಬಂದು ನಿಂತ್ಕೊಳ್ಳೋದು, ಐ ಆಮ್ ದೇರ್ ಫಾರ್ ಯು ಅನ್ನೋದು ಅವರು ಇದ್ದೇ ಇರ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ, ವಿ ಫರ್ಗೆಟ್ ಟು ಥ್ಯಾಂಕ್ ದೆಮ್. ದೇರ್ ಆರ್ ಲಾಟ್ ಆಫ್ ಪೀಪಲ್, ಅಫ್ಕೋರ್ಸ್ ನಮ್ಮ ಈ ಜರ್ನಿಯಲ್ಲಿ ಹಂತವಾಗಿ ನಮ್ಮ ಥ್ಯಾಂಕ್ಸ್ನ ತಲುಪಿಸ್ತೀವಿ ನಿಮಗೆ. ನಮ್ಮ ಜೊತೆ ನಿಂತಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.